ಜಸ್ಟ್ 2 days ಬ್ಯಾಕ್ ನಾನು ಇಂಡಿಯಾದಲ್ಲಿದ್ದಾಗ ವೆದರ್ ಎಷ್ಟು ಬಿಸಿಯಾಗಿತ್ತು, ಸೆಕೆ ಎಲ್ಲ ಕಡೆನೂ. ಇಲ್ಲಿ ನೋಡಿ, ಇವಾಗ ಏಪ್ರಿಲ್ 15th, ಏಪ್ರಿಲ್ 15 ಆದ್ರೂ ಕೆನಡಾದಲ್ಲಿ ಇಷ್ಟು ಚಳಿ ಇದೆ, ಇಷ್ಟು ವಿಂಟರ್ ಇದೆ. ನನ್ನ ಕೈಯೆಲ್ಲ ಫ್ರೋಸ್ ಆಗ್ತಾಯಿದೆ, ಕೊಂಡು ಬಂದಂಗೆ ಆಗ್ತಾಯಿದೆ. ಓ ಗಾಡ್, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಇಟ್ಸ್ ರಿಯಲಿ ಬ್ಯಾಡ್. ಇಲ್ಲಿಗೆ ಬಂದು 2 ದಿನ ಆಯಿತು. 2 ದಿನದಿಂದ ಮನೆಯಿಂದ ಹೊರಗಡೆ ಬಂದಿರಲಿಲ್ಲ. ಇವಾಗ ನಾನು ಹಿಂಗೆ ಕೂತ್ಕೊಂಡಿದ್ರೆ ತುಂಬ ಲೇಝಿ ಆಗ್ತೀನಿ ಅಂತ. ಇವಾಗ ಎಷ್ಟಾಗ್ತಾಯಿದೆ ಟೈಮ್ ಆಗ್ತಾಯಿದೆ ಆಲ್ಮೋಸ್ಟ್ 1:30. ಇವಾಗ ನಾನು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ಮಧ್ಯಾಹ್ನ 1:30 ಆದ್ರೂ ಇಲ್ಲಿ ಎಷ್ಟು ಕೋಲ್ಡ್ ಇದೆ. ಬೆಳಗ್ಗೆ 10-10:30 ಅನ್ನಂಗೆ ಸ್ನೋ ಆಗ್ತಿತ್ತು. ಅಂದ್ಕೊಂಡೆ ಇವಾಗ ಹೆಂಗಾದರೂ ಆಗಲಿ ಏನಾದರೂ ಆಗಲಿ ಹೋಗಲೇಬೇಕು ಅಂತ ಹೋಗ್ತಾ ಇದ್ದೀನಿ. ಇವಾಗ ಸ್ವಲ್ಪ ಬ್ಯಾಂಕಿಗೆ ಹೋಗಬೇಕು, ಆಮೇಲೆ ಅಲ್ಲಿಂದ ವಾಪಸ್ ಬರ್ತಾ ಜಿಮ್ಗೆ ಹೋಗಿ ಮೇ ಬಿ ಗ್ರಾಸರಿ ಹೋಗೋಣ ತೊಗೊಳಕ್ಕೆ ಅಂತ ಅಂದ್ಕೊಂಡೆ. ಮೇ ಬಿ ಗ್ರಾಸರಿ ತೊಗೊಳೋದಕ್ಕೆ ಹೋಗೋಲ್ಲ, ಆನ್ಲೈನಲ್ಲಿ ಆರ್ಡ್ರ್ ಮಾಡ್ತೀನಿ. ಇಲ್ಲಿ ತುಂಬ ಚಳಿ ಇರೋದ್ರಿಂದ ಐ ಆಮ್ ಫೀಲಿಂಗ್ ಇರಿಟೇಟ್. ಈಸ್ಟ್ ಆರ್ ವೆಸ್ಟ್, ಇಂಡಿಯಾ ಇಸ್ ದ ಬೆಸ್ಟ್. ಬಟ್ ಏನು ಮಾಡೋದು, ಜನ ಹೇಳ್ಬೋದು ಹಂಗಾದರೆ ಇಂಡಿಯಾಗೆ ವಾಪಸ್ ಬಂದ್ಬಿಡು, ಅಥವಾ ಇಲ್ಲಿ ಅವ್ರು ಹೇಳ್ಬೋದು ಇಂಡಿಯಾಗೆ. ಬಟ್ ಅಲ್ಲಿ ಕರಪ್ಷನ್ನು, ಅಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಅದೆಲ್ಲ ನೋಡಿದ್ರೆ ಈ ಚಳಿ ಆದರೂ ಪರವಾಗಿಲ್ಲ. ಬಟ್ ಅದು ಬೇಡ, ಅಲ್ಲಿ ಟ್ರಾಫಿಕ್ಕು, ಅಲ್ಲಿ ಜನಗಳ ರೂಡ್ನೆಸ್ ಅದೆಲ್ಲ ನೋಡಿದ್ರೆ. ಬಟ್ ಏನು ಮಾಡೋದಕ್ಕಾಗಲ್ಲ, ಚೇಂಜ್ ಆಗ್ತಾಯಿದೆ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಒಂದೇ ಸತಿ ಏನೂ ಚೇಂಜ್ ಆಗೋಲ್ಲ. ತುಂಬ ಚೇಂಜ್ ಆಗಿದೆ ನಮ್ಮ ದೇಶ, ಚೇಂಜ್ ಆಗುತ್ತೆ ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ. ಅಷ್ಟೊತ್ತಿಗೆ ನಾವು ನಮ್ಮ ದೇಶಕ್ಕೆ ಬಂದ್ಬಿಡೋಣ, ಓಕೆನಾ? ಇಲ್ಲೆಲ್ಲ ಕಲ್ತ್ಕೊಂಡು ಇಲ್ಲಿಗಿಂತ ಚೆನ್ನಾಗಿ ಚೇಂಜ್ ಮಾಡೋಣ ನಮ್ಮ ದೇಶನ, ಸರಿನಾ? ಓಕೆ, ಇವಾಗ ಹೋಗ್ಬೇಕು ನಾನು. ಓ ಮೈ ಗಾಡ್, ಪ್ಲೀಸ್ ಹೆಲ್ಪ್ ಮೀ.